ವಿಜಯಪುರ ರಸ್ತೆ ಎಚ್ ಕ್ರಾಸ್ನಲ್ಲಿ ವರುಣ್ ಫ್ಯಾಷನ್ಸ್ ಬಟ್ಟೆ ಅಂಗಡಿ ಉದ್ಘಾಟಿಸಿದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜಿನಪ್ಪ. ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ವಿಜಯಪುರ ರಸ್ತೆ ಎಚ್ ಕ್ರಾಸ್ನಲ್ಲಿ ನೂತನವಾಗಿ ಆರಂಭಗೊಂಡಿರುವ ಕುಂಬಿಗನಹಳ್ಳಿಯ ನರಸಿಂಹಮೂರ್ತಿಯ ಮಾಲೀಕತ್ವದ ವರುಣ್ ಫ್ಯಾಷನ್ಸ್ ಬಟ್ಟೆ ಅಂಗಡಿಯನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜಿನಪ್ಪನವರು ಭವ್ಯವಾಗಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ PLD ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ಕಾಳ್ಯಾಕನಹಳ್ಳಿ ಭೀಮೇಶ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ವಾಣಿಜ್ಯ ಚಟುವಟಿಕೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು, ಗ್ರಾಹಕರಿಗೆ ಒಂದೇ ಸೂರಿನಡಿ ಗುಣಮಟ್ಟದ ಉಡುಪುಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನೂತನ ಉದ್ಯಮವೊಂದು ಆರಂಭಗೊಂಡಿದೆ. ವಿಜಯಪುರ ರಸ್ತೆ ಎಚ್ ಕ್ರಾಸ್ನಲ್ಲಿ ಕುಂಬಿಗನಹಳ್ಳಿಯ ನರಸಿಂಹಮೂರ್ತಿಯವರ ಮಾಲೀಕತ್ವದ ವರುಣ್ ಫ್ಯಾಷನ್ಸ್ ಬಟ್ಟೆ ಅಂಗಡಿಯ ಭವ್ಯ ಉದ್ಘಾಟನಾ ಸಮಾರಂಭ ಜರುಗಿತು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಖ್ಯಾತ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜಿನಪ್ಪನವರು ನೂತನ ಅಂಗಡಿಯನ್ನ ರಿಬನ್ ಕತ್ತರಿಸುವ ಮೂಲಕ ಅಧಿಕೃತವಾಗಿ ಉದ್ಘಾಟಿಸಿದರು. ಉದ್ಘಾಟನೆ ನೆರವೇರಿಸಿದ ಬಳಿಕ ಮಾತನಾಡಿದ ಪುಟ್ಟು ಆಂಜಿನಪ್ಪನವರು, ಗ್ರಾಮೀಣ ಭಾಗದ ಜನರಿಗೆ ಉತ್ತಮ ಗುಣಮಟ್ಟದ ಮತ್ತು ಆಧುನಿಕ ಶೈಲಿಯ ಉಡುಪುಗಳು ಸ್ಥಳೀಯವಾಗಿಯೇ ಸಿಗುವಂತಾಗಲಿ, ಅಂಗಡಿಯು ದಿನದಿಂದ ದಿನಕ್ಕೆ ಇನ್ನಷ್ಟು ಯಶಸ್ಸನ್ನು ಕಾಣಲಿ ಎಂದು ಮಾಲೀಕರಿಗೆ ಶುಭ ಹಾರೈಸಿದರು. ವಿಶೇಷವೆಂದರೆ ಉದ್ಘಾಟನೆಯಾದ ತಕ್ಷಣವೇ ಮುಖಂಡರಾದ ಪುಟ್ಟು ಆಂಜಿನಪ್ಪನವರು ಅಂಗಡಿಯಲ್ಲಿ ಮೊದಲ ಬಟ್ಟೆಯನ್ನು ಖರೀದಿ ಮಾಡುವ ಮೂಲಕ ವ್ಯಾಪಾರಕ್ಕೆ ಚಾಲನೆ ನೀಡಿದರು. ಇದರೊಂದಿಗೆ PLD ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ಕಾಳ್ಯಾಕನಹಳ್ಳಿ ಭೀಮೇಶ್ ಅವರು ಕೂಡ ಭೇಟಿ ನೀಡಿ ಅಂಗಡಿಯ ಮಾಲೀಕರಾದ ನರಸಿಂಹಮೂರ್ತಿ ಅವರಿಗೆ ಹೂಗುಚ್ಚ ನೀಡಿ ಸಿಹಿ ಹಂಚಿ ಶುಭ ಕೋರಿದರು. ನೂತನ ಅಂಗಡಿಯ ಉದ್ಘಾಟನೆಯಿಂದಾಗಿ ಸ್ಥಳೀಯ ಗ್ರಾಹಕರಿಗೆ ಹಬ್ಬ ಹಾಗೂ ವಿಶೇಷ ದಿನಗಳ ಖರೀದಿಗೆ ಉತ್ತಮ ವೇದಿಕೆ ಸಿಕ್ಕಂತಾಗಿದೆ ಎಂದು ಪ್ರಮುಖರು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು, ವರ್ತಕರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡು ನೂತನ ಉದ್ಯಮಕ್ಕೆ ಹಾರೈಸಿದರು. ವರದಿ ಅರಕೆರೆ ಮುನ್ರಾಜು, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ.